ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ಇದು ಶುಕ್ರವಾರದ ಲಾಗು. ಶುಕ್ರವಾರ ಶುಕ್ರವಾರ ಇವತ್ತು ಪೂಜೆ ಎಲ್ಲ ಆಯಿತು. ಪೂಜೆದೇನು ವಿಡಿಯೋ ಮಾಡಿಲ್ಲ. ವಾರ ವಾರ ಏನು ವಿಡಿಯೋ ಮಾಡೋದು ಅಂದ್ಬಿಟ್ಟು ಪೂಜೆದೇನು ವಿಡಿಯೋ ಹಾಕಲಿಲ್ಲ ನಾನು. ನಿನ್ನೆ ಗುರುವಾರ ಆಗಿತ್ತು. ಗುರುವಾರ ಪೂಜೆ ಮಾಡಬೇಕಾಗಿತ್ತು. ನಾನು ಆಸ್ಪತ್ರೆಗೆ ಹೋಗಿದ್ನಲ್ಲ, ಅದಕ್ಕೋಸ್ಕರ ಗುರುವಾರ ಪೂಜೆ ಮಾಡಲಿಲ್ಲ. ನಾವು ಅಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದೆ. ಅದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇವತ್ತು ಶುಕ್ರವಾರ ಪೂಜೆ ಹೆಂಗಾಗಿದೆ ಅಂತ ತೋರಿಸ್ತೀವಿ ಅಂತ. ಶುಕ್ರವಾರ ಪೂಜೆ ಶುಕ್ರವಾರ ಪೂಜೆ ಈ ತರ ಆಗಿದೆ ನಮ್ಮ ಮನೆಯಲ್ಲಿ. ಇವಾಗ ತಿಂಡಿ ಏನು ತಿಂದಿಲ್ಲ, ಪುಳಿಯೋಗರೆ ಮಾಡಿದ್ದೀನಿ. ಇವಾಗ ಪೂಜೆ ಮುಗಿತಲ್ವಾ, ಇವಾಗ ತಿಂಡಿ ತಿನ್ಬೇಕು. ತಿಂಡಿ ತಿಂದ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಕಣ್ಣು ಮಾತ್ರ ಬ್ಲಾಕ್ ಆಗಿದೆ. ಬೇಗ ಎದ್ದೇಳ್ತೀನಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ, ಅದಕ್ಕೆ ನಿದ್ದೆನೂ ಸರಿ ಇಲ್ಲ, ಅದಕ್ಕೋಸ್ಕರ ಬ್ಲಾಕ್ ಆಗಿದೆ. ಈಗೇನು ಈಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ತಿಂದ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತೀನಿ ಇವಾಗ. ಬಟ್ಟೆ ಹಾಕಿದ್ಮೇಲೆ ಬಟ್ಟೆ ಹಾಕಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಮ್ಮಗೆ ಏನಾಗಿತ್ತು ಏನು ಅಂತೇಳಿ ನಾನು ಇವಾಗ ಹೇಳ್ತೀನಿ. ವಿಡಿಯೋ ತಿಂಡಿ ಎಲ್ಲ ತಿಂದಾದ್ಮೇಲೆ ಏನು ತುಂಬಾ ಏನು ಪ್ರಾಬ್ಲಮ್ ಏನು ಆಗಲಿಲ್ಲ. ಆದ್ರೆ ಒಂದು ವರ್ಷದಿಂದ ಆಸ್ಪತ್ರೆಗೆ ತೋರಿಸ್ತಾ ಇದೀವಿ ನಾವು. ಇವಾಗ ಕ್ಲಿಯರ್ ಆಗಿದೆ, ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು. ನೋಡ್ತೀನಿ ಇವಾಗ, ಹೇಳ್ತೀನಿ ಅದು ಯಾವಾಗ ಏನಾಗಿತ್ತು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ತಿಂಡಿ ತಿಂದಾದ್ಮೇಲೆ ನಾ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಮತ್ತೆ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳಿದ್ನಲ್ಲ ಆಸ್ಪತ್ರೆಗೆ ಏನಕ್ಕೆ ಹೋಗಿದ್ದೇವೆ ಏನು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ ಫ್ರೆಂಡ್ಸ್. ನಮ್ಮ ಅಮ್ಮಗೆ ಹುಷಾರಿರ್ಲಿಲ್ಲ ಒಂದು ವರ್ಷದಿಂದ. ಏನಾಗಿತ್ತು ಅಂತಂದ್ರೆ ಎದೆಯಲ್ಲಿ ಗೆಡ್ಡೆ, ಚೆಸ್ಟಲ್ಲಿ ಗೆಡ್ಡೆ ಆಗಿತ್ತು. ಗೆಡ್ಡೆಯಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ತಾವು, ನಾರ್ಮಲ್ಲೇ ಬಂದಿತ್ತು. ಆದ್ರೂ ಆ ಗೆಡ್ಡೆ ರಿಮೂವ್ ಮಾಡಿಸಿ ಅಂತಂದ್ರು. ಸರಿ, ಮತ್ತೆ ಇನ್ನೆಲ್ಲೋ ಆಸ್ಪತ್ರೆಗೆ ಹೋಗೋದು ಅಂದ್ಬಿಟ್ಟು ಇಲ್ಲೇ ಕಿದ್ವಾಯಿಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಕಿದ್ವಾಯಿ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ. ಗೆಡ್ಡೆ ಎಲ್ಲ ಆಪರೇಷನ್ ಮಾಡಿ ಇಂಜೆಕ್ಷನ್ ಎಲ್ಲ ಕೊಡ್ಸಿದ್ವಿ. ಒಂದು ವರ್ಷ ಆಗಿತ್ತು. ಇಂಜೆಕ್ಷನ್ ಎಲ್ಲ ಕೊಡ್ಸ್ಬಿಟ್ಟು ಇಂಜೆಕ್ಷನ್ ಎಲ್ಲ ಮುಗೀತು. ಇಂಜೆಕ್ಷನ್ ಮುಗ್ದಾದ್ಮೇಲೆ ಮತ್ತೆ ಆಮೇಲೆ ಊರಿಗೆ ಹೋಗಿದ್ನಲ್ಲ ಅವತ್ತು. ಊರಿಗೆ ಹೋಗುವಾಗ ಕರ್ಕೊಂಡೋಗಿ ಊರಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಮತ್ತೆ ಒಂದು ತಿಂಗಳು ಬಿಟ್ಬಿಟ್ಟು ಬನ್ನಿ, ಚೆಕಪ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಒಂದು ತಿಂಗಳು ಬಿಟ್ಬಿಟ್ಟು ಇವಾಗ ಬಂದಿದ್ದಾರೆ. ಅದಕ್ಕೆ ಆಸ್ಪತ್ರೆ 2 ದಿನದಿಂದ ಆಸ್ಪತ್ರೆಗೆ ಓಡಾಡ್ತಿದ್ವಿ. ಒಂದಿನ ಚೆಕಪ್ ಇದೆ ಬನ್ನಿ ಅಂತಂದ್ರು, ಇನ್ನೊಂದ್ ದಿನ ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಬನ್ನಿ ಅಂತಂದ್ರು. ಆಮೇಲೆ ಇಲ್ಲ, ಟ್ಯಾಬ್ಲೆಟ್ಸ್ ಕೊಡೋಕ್ಕಾಗಲ್ಲ, ಅಪ್ರೂವಲ್ ಆಗ್ಬೇಕು, ಆದ್ಮೇಲೆ ಟ್ಯಾಬ್ಲೆಟ್ಸ್ ಕೊಡೋದು ಅಂತ ಅಂದ್ರು. ಅದಕ್ಕೆ ನೀನ್ ಏನ್ ಮಾಡೋದು, ಒಂದಿನ ಊರಿಗೆ ಹೋದ, ಮತ್ತೆ ಕರ್ಕೊಂಡು ಹೋಗಕ್ಕಾಗಲ್ಲ, ಮತ್ತೆ ಪೇಷಂಟ್ ಎಲ್ಲ ಕರ್ಕೊಬರೋ, ಅಲ್ಲೇ ಪೇಷಂಟ್ ಇಲ್ಲದೆ ಏನು ಚೆಕಪ್ ಮಾಡಲ್ಲ, ಏನು ಮಾಡಲ್ಲ. ಅದಕ್ಕೆ ಮತ್ತೆ ಎಲ್ಲ ಮುಗಿಸಿ ಕಳ್ಸೋಣ ಅಂತ ಹೇಳಿ ಅದಕ್ಕೆ ಊರಿಗೇನು ಕಳಿಸ್ಲಿಲ್ಲ. ಈಗ ನಾವು ಮತ್ತೆ ಊರಿಗೆ ಮದ್ವೆ ಇದೆಯಲ್ಲ, ನಾವು ಊರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಸುಮಾರು ಮೇಲೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದೀವಿ. ಈಗ ಅಲ್ಲಿ ನಾವು ಮಂಗಳವಾರ ನೈಟು ಬಂದ್ರೆ ಬುಧವಾರ ಇಲ್ಲಿ ಬರ್ತೀವಿ. ಗುರುವಾರ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚೆಕಪ್ ಮಾಡಿಸಿ ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸಿ ಮತ್ತೆ ಎಲ್ಲ ಕ್ಲಿಯರ್ ಮಾಡಿ ಊರಿಗೆ ಕಳ್ಸೋಣ ಅಂತ. ಅದಾದ್ಮೇಲೆ ಮತ್ತೆ 2 ತಿಂಗಳು ಬಿಟ್ಟು ಬನ್ನಿ ಅಂತಂದರೆ ಅಷ್ಟೊತ್ತಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿರುತ್ತೆ. ಮತ್ತೆ 2 ತಿಂಗಳು ಬಿಟ್ಟು ಬಂದಮೇಲೆ ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಕೊಟ್ಮೇಲೆ ಆಮೇಲೆ ಮತ್ತೆ ಯಾವ್ದು ಹೇಳ್ತಾರೆ ಗೊತ್ತಿಲ್ಲ, ನೋಡ್ಬೇಕು ಏನಂತಾರೆ ಅಂತ ಹೇಳ್ಬಿಟ್ಟು. ಒಂದು ವರ್ಷದಿಂದ ಇದೇ ಆಸ್ಪತ್ರೆಗೆ ಹೋಗೋದು ಬರೋದು. ನಮ್ಮನೆಗೂ ಅಲ್ಲಿಗೂ ತುಂಬಾ ಟ್ರಾಫಿಕ್, ತುಂಬಾನೇ ದೂರ. ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಕರ್ಕೊಂಡು ಹೋಗ್ತಾ ಇದ್ವಿ. ಮಕ್ಳು ಸ್ಕೂಲಿಗೆ ಕಳ್ಸ್ಬಿಟ್ಟು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ತಿಂಡಿ ಎಲ್ಲ
ತಿಂಡಿ ಎಲ್ಲ ಮಾಡಿ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಬೆಳಿಗ್ಗೆ ಬೇಗನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ವಿ. ಕರ್ಕೊಂಡೋಗಿ ಹೆಂಗೋ ಒಂದು ಇಂಜೆಕ್ಷನ್ ಮುಗೀತು. ಇಂಜೆಕ್ಷನ್ ಎಲ್ಲ ಮುಗಿಸಿ ಮುಗೀತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ತಿದ್ರೆ ಸರಿಯೋ. ಅದಾದ್ಮೇಲೆ ಮತ್ತೆ 2 ತಿಂಗಳು ಬಿಟ್ಟು ಬರ್ತಾರೆ. ಬಂದ್ಮೇಲೆ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಬೇಕು. ಇದನ್ನೇ ಹೇಳ್ಬೇಕು ಅನ್ಕೊಂತಿದ್ದೆ, ಹೇಳಕ್ಕೆ ಆಗಿರ್ಲಿಲ್ಲ. ಮಾಡಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಆಸ್ಪತ್ರೆಗೆ ಹೋಗು, ಮನೆಗೆ ಬಾ, ಇದೆ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ. ಕೆಲಸ ಮಾಡು ಮತ್ತೆ ಆಸ್ಪತ್ರೆಗೆ ಹೋಗು, ಬ್ಯುಸಿ ಆಗ್ಬಿಟ್ಟಿದೆ. ಅಲ್ಲಿ ಕಳಿಸಿ ನಿನ್ನೆ ಬಂದ್ಬಿಟ್ಟು ಅದಕ್ಕೆ ನಾನು ಗುರುವಾರ ಏನು ಪೂಜೆನೂ ಮಾಡಲಿಲ್ಲ. ತುಂಬ ಸುಸ್ತಾಗೋಯ್ತು. ಬುಧವಾರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆದರೂ ಬುಧವಾರ ಬಂದಿದ್ದು 3:30 ಆಗಿತ್ತು ಅನ್ಸುತ್ತೆ. ರೈಸ್ ಮಾಡಿ ಊಟ ಮಾಡಿ ಅಷ್ಟು ಸುಸ್ತಾಗೋಯ್ತು. ಅದಕ್ಕೆ ಏನು ಪೂಜೆನೂ ಮಾಡಲಿ, ಏನೂ ಮಾಡಲಿ. ಶುಕ್ರವಾರ ದಿನ ಅದಕ್ಕೆ ಇವತ್ತೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿದ್ದೀನಿ.
ಇವಾಗ ಸಾಂಬಾರ್ ರೆಡಿ ಆಗಿದೆ.